ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಫೈನಲ್ ರಾ ಬಿಫೋರ್ ರಸ್ಸಲ್ ಮೇನಿಯಾ ಕೂಡ ಮುಗ್ದಿತ್ತು ಅಂಡ್ ನಿಜವಾಗ್ಲೂ ಕೂಡ ಇದು ಫೈನಲ್ ರಾ ರೀತಿ ಇತ್ತ. ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ರೋಮನ್ ರೈನ್ಸ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾ ಇರ್ತಾರೆ, ರಾಯಲ್ ರಂಬಲ್ ಮುಗ್ದಾಗಿಂದನೂ ಕೂಡ ನಾನು ಸಿಎಂ ಪಂಕಿಗೆ ಹೇಳ್ತಾ ಬರ್ತಾ ಇದ್ದೆ, ನೀನು ನಿನ್ನ ಟೈಮ್ ಇದೆಯಲ್ಲ, ಈ ಒಂದು ರೆಲೆವೆನ್ಸಿ ಟೈಮ್ ನ ಎಂಜಾಯ್ ಮಾಡು, ಏನ್ ಬೇಕಾದ್ರೂ ಮಾಡ್ಕೋ ಅಂತ. ಅಂಡ್ ನಾನು ಯೋಚನೆ ಮಾಡ್ದಂಗೆ ಪಂಕ್ ಅವರು ಮಾಡಿದ್ದಾರೆ. ಅವನು ಬರೀ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಮೊದಲನೇದಾಗಿ ಅವನು ತನ್ನ ಟೈಟಲ್ ರೇನು ಅದು ಇದು ಏನೇನೋ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಅಂಡ್ ಇವತ್ತು ನಾನು ಅವನಿಗೆ ಚಾನ್ಸ್ ನ ಕೊಡ್ತಾ ಇದ್ದೀನಿ. ಇವತ್ತು ಮಂಡೇ ನೈಟ್ ರೋ ಮೈನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ನಿಜವಾಗ್ಲೂ ನೀನು ನಿಜ ಹೇಳು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ಅಂಡ್ ಇದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಸೆಗ್ಮೆಂಟ್ ನ ಪ್ಲಾನ್ ಮಾಡಿದ್ರು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಹೇಳಿದ್ರು, ಇಷ್ಟು ದಿನ ನೀನು ಸುಳ್ಳು ಹೇಳ್ಕೊಂಡೆ ಬಂದಿದ್ಯಾ, ಬಟ್ ಇವತ್ತು ಮೈನ್ ಇವೆಂಟ್ ಅಲ್ಲಿ ನೀನು ನಿಜ ಹೇಳು ಅಂತ. ನೋಡೋಣ ಗಾಯ್ಸ್, ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಸಿಎಂ ಪಂಕ್ ಅವರು ನಿಜ ಹೇಳ್ತಾರಾ ಇಲ್ವೋ ಅಂತ. ಓವರ್ ಆಲ್ ಈ ಒಂದು ವಿಡಿಯೋ ಪ್ಯಾಕೇಜ್ ಚೆನ್ನಾಗೇ ಇತ್ತು. ಇದಾದ್ಮೇಲೆ ನಮಗೆ ರಿಂಗ್ ಅಲ್ಲಿ ಟ್ರಿಪಲ್ ಎಚ್ ಆಗಿ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಕೂಡ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲ ಸೆಟಪ್ ನು ಕೂಡ ಮಾಡಿ ಇಟ್ಕೊಂಡಿರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿಯಾ ಅವರ ಮ್ಯಾಚ್ ನ ನಾವು ಹೇಗಾದ್ರೂ ಮಾಡಿ ರಸ್ಸಲ್ ಮೇನಿಯಾಗೆ ತಗೊಂಡು ಹೋಗ್ಲೇಬೇಕು. ಅದಕ್ಕೋಸ್ಕರ ಇವತ್ತು ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಇಬ್ರು ಕೂಡ ಸಪರೇಟ್ ಆಗಿ ಸೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಬಂದು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡಿ, ಹೌದು ಆಡಮ್ ಪಿಯರ್ಸ್, ನಿಜವಾಗ್ಲೂ ನೀನು ನಿನ್ನ ಜೀವನದಲ್ಲಿ ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸ ಇದು. ಯಾಕಂದ್ರೆ ಇವರಿಬ್ರು ಸಪರೇಟ್ ಆಗಿ ಸೈನ್ ಮಾಡಿದ್ರೇನೆ ಈ ಒಂದು ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದು. ಯಾಕಂದ್ರೆ ಇದು ರಸ್ಸಲ್ ಮೇನಿಯಾ ವೀಕ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬ್ರಾಕ್ ಲೆಸ್ನರ್ ಅವರಿಂದ ಹುಷಾರಾಗಿರ್ಬೇಕು ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಚೀರ್ಸ್ ಮಾಡ್ತಾ ಇರುತ್ತೆ. ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಪಾಲಿಮಿನ್ ಅವರು ರಿಂಗ್ ಗೆ ಬರ್ತಾರೆ. ರಿಂಗ್ ಗೆ ಬಂದ ಕೂಡಲೇ ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿ ಆ ಒಂದು ಕಾಂಟ್ರಾಕ್ಟ್ ನ ಆಡಮ್ ಪಿಯರ್ಸ್ ಅವರ ಕೈಗೆ ಕೊಟ್ಟು ಆಟ್ ನ ತೆಗೆದು ಪೋಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ಓಕೆ ಈಗ ಹಿಸ್ಟ್ರಿ ಮೇಡ್ ಆಗಿದೆ, ರಿಯಲ್ ಮೈನ್ ಇವೆಂಟ್ ಆಫ್ ರಸ್ಸಲ್ ಮೇನಿಯಾ ಡೆತ್ ವಾರೆಂಟ್ ಕೂಡ ಸೈನ್ ಆಗಿದೆ ನೈಜೀರಿಯನ್ ಜಾಯಿಂಟ್ ವಿರುದ್ಧ. ಅಂಡ್ ಈಗ ನಮಗೆ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದು ಎರಡೇ ಆಪ್ಷನ್. ಒಂದು ಏನಪ್ಪಾ ಅಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಒಬ್ರು ಲೂಸರ್ ಇರ್ತಾರೆ, ಒಬ್ರು ವಿನ್ನರ್ ಇರ್ತಾರೆ. ಅಂಡ್ ಲೂಸರ್ ಆಫ್ ಕೋರ್ಸ್ ಒಬಾಫೆಮಿ ಆಗಿರ್ತಾರೆ. ಅಷ್ಟೇ ಅಲ್ಲ, ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದು ಅಂತ ಹೇಳ್ಬೇಕಾದ್ರೆ ಇಡೀ ಕ್ರೌಡ್ ಒಬಾಫೆಮಿ ಅನ್ನುತ್ತೆ. ಬಟ್ ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅಂತ ಹೇಳ್ತಾರೆ. ಅಂಡ್ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಕೂಡ ಮೈಕ್ ನ ತಗೊಂಡು ಒಬಾಫೆಮಿ ಅನ್ನೋ ಒಂದು ನೇಮ್ ನ ನೀವು ಇವತ್ತೇ ಮರ್ತ್ ಬಿಡ್ತೀರಾ, ರಸ್ಸಲ್ ಮೇನಿಯಾ ಆದ್ಮೇಲೆ ಆ ಒಂದು ನೇಮ್ ನೇ ನಾನು ನಿಮ್ ತಲೆಯಿಂದ ಮರ್ಸಾಕ್ತೀನಿ ಅಂತ ಹೇಳ್ತಾರೆ. ಅಂಡ್ ಇಲ್ಲಿಗೆ ಈ ಒಂದು ಸೆಗ್ಮೆಂಟ್ ಎಂಡ್ ಆಗುತ್ತೆ. ಓವರ್ ಆಲ್ ಈ ಒಂದು ಕಾಂಟ್ರಾಕ್ಟ್ ಸೆಗ್ಮೆಂಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ನಾನು ಕೇಳೋ ಒಂದೇ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಟ್ರಿಪಲ್ ಎಚ್ ಅವರು ನಿಜವಾಗ್ಲೂ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಬಂದಿದ್ರ, ಏನು ಮಾತಾಡ್ಲಿಲ್ವಲ್ಲ, ಏನಕ್ಕೆ ಟ್ರಿಪಲ್ ಎಚ್ ಅವರು ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರು? ಅವ್ರದ್ದೇನು ಕೆಲಸನೇ ಇಲ್ಲ ಗುರು, ಅದೊಂದು ನನಗೆ ತಲೆಗೆ ಹೋಗ್ತಾ ಇಲ್ಲ. ಓಕೆ, ದೊಡ್ಡ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ, ನಾನು ಕೂಡ ಜೊತೆಲಿದ್ರೆ ನನಗೂ ಕೂಡ ಸ್ವಲ್ಪ ನೇಮ್ ಬರುತ್ತೆ ಅಂತ ಏನಾದ್ರು ನಮ್ಮ ಟ್ರಿಪಲ್ ಎಚ್ ಅವರು ಜೊತೆಗಿದ್ರ. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಐಶೋ ಸ್ಪೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಬಂದು ಐಶೋ ಸ್ಪೀಡ್ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ. ಈಗ ನೀನು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಗಳ ಜೊತೆ ಇದೆಯಾ, ಅಂಡ್ ಈಗ ರಸ್ಸಲ್ ಮೇನಿಯಾದಲ್ಲಿ ನಿನಗೆ ಒಂದು ಸ್ಪಾಟ್ ಸಿಕ್ಕಿದೆ, ನಿಜವಾಗ್ಲೂ ನೀನು ಇದನ್ನ ಮಾಡಬಹುದು ಅಂತ ನಮ್ಮ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಐಶೋ ಸ್ಪೀಡ್ ಅವರಿಗೆ ಟ್ರೈನಿಂಗ್ ನ ಕೊಡ್ತಾರೆ. ಅಂಡ್ ಆ ಒಂದು ಟ್ರೈನಿಂಗ್ ಅಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಸಖತ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಹಾಗೆ ಬೇಲಿ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಲೈರಾ ವಾಲ್ಕೈರ್ ಅವ್ರನ್ನ ರೋಲ್ ಅಪ್ ಮಾಡಿರ್ತಾರೆ. ಬಟ್ ನಮ್ಮ ಬೇಲಿ ಅವರು ಬಂದು ಶಾರ್ಲೆಟ್ ಫ್ಲೇರ್ ಅವ್ರನ್ನ ಹಂಗೆ ಸ್ವಲ್ಪ ಪುಷ್ ಮಾಡ್ತಾರೆ. ಅಂಡ್ ಹಂಗೆ ನಮ್ಮ ಲೈರಾ ವಾಲ್ಕೈರ್ ಅವರು ಶಾರ್ಲೆಟ್ ಫ್ಲೇರ್ ಅವ್ರನ್ನ ರಿವರ್ಸ್ ರೋಲ್ ಅಪ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಇವರ ನಡುವೆ ಅಷ್ಟೊಂದೇನು ಫೈಟ್ ನೋಡೋದಕ್ಕೆ ಸಿಗೋದಿಲ್ಲ, ಹಂಗೆ ತೊಳ್ಳಾಡ್ಕೊಂಡು ಇವರಿಬ್ರು ಕೂಡ ಹಂಗೆ ಶಾಂತವಾಗ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಉಸೋ, ಜೇ ಉಸೋ ಹಾಗೆ ಎಲೆನೈಟ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ MFT ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಊಸೋಸ್ ಗಳಿಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ನಿಜವಾಗ್ಲೂ ತುಂಬಾನೇ ಮೆಸ್ ಹೊಡಿತಾ ಇದೆ. ಯಾಕಂದ್ರೆ ಅಲ್ಲಿ ಜೇಕಬ್ ಫಾಟು ಬೇರೆನೆ ಕೆಲಸನ ಮಾಡ್ತಾ ಇದ್ದಾನೆ, ಇಲ್ಲಿ ನೋಡಿದ್ರೆ ಟಾಮಾಟೋಂಗ ನಮ್ ಜೊತೆ ಇಲ್ಲ. ಅಂಡ್ ಇಲ್ಲಿ ನೀವಿಬ್ರು ಈ ಕ್ಲೌನ್ ಜೊತೆ ಕೂತ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಎಲೆನೈಟ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಎಲೆನೈಟ್ ಅವರು, ನೀನು ನನ್ನನ್ನೇ ಕ್ಲೌನ್ ಅಂದೆ ಅಲ್ವಾ, ಓಕೆ ನೀವಿವತ್ತು ಸರಿಯಾದ ಟೈಮಿಗೆ ನಮ್ಮ ಕೈಯಲ್ಲಿ ಸಿಗಾಕೊಂಡಿದ್ದೀರಾ. ನಾನು ಹಾಗೆ ನಿಮ್ಮ ಬ್ರದರ್ಸ್ ಗಳು ಸೇರ್ಕೊಂಡು ರಸ್ಸಲ್ ಮೇನಿಯಾದಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದೀವಿ. ಅಂಡ್ ನೀವು ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸರಿಯಾಗಿ ಸಿಗಾಕೊಂಡಿದ್ದೀರಾ. ನಾನು ಆಡಮ್ ಪಿಯರ್ಸ್ ಅವರ ಬಳಿ ಹೋಗಿ ಮಾತಾಡ್ತೀನಿ,
ಮಾತಾಡ್ತೀನಿ ಅಂಡ್ ನಮ್ಮ ನಡುವೆ ಹಾಗೆ ನಿಮ್ಮ ನಡುವೆ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನ ಕನ್ಫರ್ಮ್ ಮಾಡಿಸ್ಕೋತೀನಿ ಅಂತ ನಮ್ಮ ಅಲೆನೈಟ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟೆಫನಿ ವೆಕೇರ್ ಅವರು ಇಂಟರ್ವ್ಯೂಗೆ ಬಂದಿರ್ತಾರೆ. ಅವರು ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಲಿವ್ ಮಾರ್ಗನ್ ಅವರು ಹಿಂದೆಯಿಂದ ಬಂದು ಸ್ಟೆಫನಿ ವೆಕೇರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಒಂದು ಬ್ರೂಟಲ್ ಬ್ರಾಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಹಾಗೆ ಅಫಿಷಿಯಲ್ಸ್ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಲಿವ್ ಮಾರ್ಗನ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇವತ್ತು ಬಂದಿರ್ತಾರೆ ಅಂತಾನೆ ಹೇಳ್ಬೇಕು. ನಮ್ಮ ಸ್ಟೆಫನಿ ವೆಕೇರ್ ಅವರ ಫೇಸ್ ಅಲ್ಲಿ ನಾನು ಇವತ್ತು ಟೆನ್ಷನ್ ನ ನೋಡಿದೆ. ಯಾಕಂದ್ರೆ ನಮ್ಮ ಲಿವ್ ಮಾರ್ಗನ್ ಅವರು ಸಿಕ್ಕಾಪಟ್ಟೆ ಅಗ್ರೆಷನ್ ಅಲ್ಲಿ ಇವತ್ತಿನ ಮಂಡೇ ನೈಟ್ ರಾಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಯಾಕಂದ್ರೆ ಅವರಿಗೆ ಚಿಕ್ಕದಾಗಿ ಇಂಜುರಿ ಕೂಡ ಆಗಿತ್ತು. ಅದರಿಂದ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ನಾನಂತೂ ನಿನ್ನ ಬಿಡೋದೇ ಇಲ್ಲ ಅಂತ ಅವರು ಸ್ಟೆಫನಿ ವೆಕೇರ್ ಅವರಿಗೆ ಹೇಳ್ತಾ ಇರ್ತಾರೆ. ನೋಡ್ಬೇಕು ಗಾಯ್ಸ್, ಈ ಒಂದು ಸೆಗ್ಮೆಂಟ್ ಇಂದ ಇವರ ಮ್ಯಾಚ್ ಈಗ ರಸಲ್ ಮೇನಿಯಾಗೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇದಾದ್ಮೇಲೆ ನಮಗೊಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ಅಂಡ್ ಎಲಿನೈಟ್ ವರ್ಸಸ್ ಸೋಲೋ ಸಿಕೋವಾ, ಟೋಂಗಾಲೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಊಸೋಸ್ ಗಳ ಥೀಮ್ ಸಾಂಗ್ ನ ಡಬ್ಲ್ಯೂ ಅವರು ಲೈಟ್ ಆಗಿ ಚೇಂಜ್ ಮಾಡಿರ್ತಾರೆ ಅಂತಾನೆ ಹೇಳ್ಬೇಕು. ಇನ್ನು ಕೂಡ ಈ ರೀತಿಯ ಥೀಮ್ ನೇ ಅವರು ಕೊಟ್ಟಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಔಟ್ ಸೈಡ್ ನೋವೇರ್ ನಮಗೆ ಟಾಮಾಟೋಂಗಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಸೋಲೋ ಸಿಕೋವಾ ಅವರು ಶಾಕ್ ಆಗ್ತಾರೆ. ಈ ಕಡೆ ಸೋಲೋ ಸಿಕೋವಾ ಹಾಗೆ ಟಾಮಾಟೋಂಗಾ ಅವರು ಒಬ್ರನ್ನ ಒಬ್ರು ನೋಡ್ಕೊಂಡು ನಿಂತಿರ್ಬೇಕಾದ್ರೆ ರಿಂಗ್ ಒಳಗಡೆ ನಮ್ಮ ಟೋಂಗಾಲೋವಾ ಅವರ ಮೇಲೆ ಎಲೆನೈಟ್ ಅವರು BFT ನ ಕನೆಕ್ಟ್ ಮಾಡಿ ಟೋಂಗಾಲೋವಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಐ ಥಿಂಕ್ ಈಗ ನಮ್ಮ ಟಾಮಾಟೋಂಗಾ ಹಾಗೆ MFT ಅವರ ನಡುವೆ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಟಾಮಾಟೋಂಗಾ ಅವರು ಈಗ ಪ್ರಾಬಬ್ಲಿ MFT ನ ಲೀವ್ ಮಾಡಬಹುದು ಅಥವಾ ಅವರೆಲ್ಲರೂ ಕೂಡ ಸೇರ್ಕೊಂಡು ಸೋಲೋ ಸಿಕೋವಾ ಅವ್ರನ್ನೇ MFT ಇಂದ ಹೊರಗಡೆ ಕೂಡ ಹಾಕಬಹುದು. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಗೆ ಬರ್ತಾರೆ. ಸಡನ್ ಆಗಿ ನಮ್ಮ ಸೆತ್ರೋಲೆನ್ಸ್ ಅವರು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಸೆತ್ರೋಲೆನ್ಸ್ ಅವರ ಕೈಯಿಂದ ತಪ್ಪಿಸ್ಕೊಂಡು ರಿಂಗ್ ಇಂದ ಕೆಳಗಡೆ ಇಳಿದು ಹೋಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸೆತ್ರೋಲೆನ್ಸ್ ಅವರು ಮಾಗ್ನ ತಗೊಂಡು ಕಳೆದ 2 ವಾರದಿಂದ ನೀನು ಬಂದು ಹಿಂದೆಯಿಂದ ನನಗೆ ಅಟ್ಯಾಕ್ ಮಾಡ್ತಾ ಇದೆಯಲ್ಲ, ಇದು ಅದಕ್ಕೆ ರಿಸಿಪ್ಟ್ ಅಂತಾನೆ ಅನ್ಕೋ. ಏನೇ ಆಗ್ಲಿ ನೀನು ನನಗೆ ನಿಜವಾಗ್ಲೂ ಪರ್ಸನಲ್ ರೀಸನ್ ಇಂದ ಅಟ್ಯಾಕ್ ಮಾಡ್ತೆ, ನನ್ನ ಮೇಲೆ ಪರ್ಸನಲ್ ರೀಸನ್ ಇಂದ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ತಗೊಂಡೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಅದು ನಿಜ ಆಗಿದ್ರೆ ನೀನೇನಾದ್ರೂ ಪಾಲಿಮಿನ್ ಅವರ ಆಸ್ ನ ಕಿಸ್ ಮಾಡೋದಕ್ಕೆ ನನ್ನ ಮೇಲೆ ರಸಲ್ ಮೇನಿಯಾಗೆ ಬರ್ತಿಲ್ಲ ಅಂದ್ರೆ ನಿನಿಗೂ ನನಗೂ ಯಾವ ಪರ್ಸನಲ್ ರೀಸನ್ ಇದೆ ಅಂತ ನನಗೆ ಇವಾಗ ಅರ್ಥ ಆಗ್ಬೇಕು. ಅದಕ್ಕೆ ಆನ್ಸರ್ ನ ಕೊಡು ಅಂತ ನಮ್ಮ ಸೆತ್ರೋಲೆನ್ಸ್ ಅವರು ಗಂತರ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ಗಂತರ್ ಅವರು ಸೀದಾ ರಿಂಗ್ ಮೇಲ್ಗಡೆ ಬಂದು ಒಂದು ಮೈಕ್ ನ ತಗೊಂಡು ಅಫ್ಕೋರ್ಸ್ ನಾನು ಇದನ್ನೆಲ್ಲದನ್ನು ಕೂಡ ಪಾಲಿಮಿನ್ ಅವರಿಗೆ ಮಾಡ್ತಾ ಇದ್ದೀನಿ, ಬಟ್ ಪಾಲಿಮಿನ್ ಅವ್ರಿಗೋಸ್ಕರ ಮಾತ್ರ ಮಾಡ್ತಾ ಇದ್ರೆ ನನ್ನ ಫೇಸ್ ಅಲ್ಲಿ ನಗು ಕಾಣ್ತಾ ಇರಲಿಲ್ಲ. ನಾನು ಇದನ್ನ ನನಗೋಸ್ಕರನೂ ಕೂಡ ಮಾಡ್ತಾ ಇದ್ದೀನಿ. ನೀನು ಇಷ್ಟು ವರ್ಷ ಇಲ್ಲಿ ಓಡಾಡ್ಕೊಂಡು ತಿರುಗ್ತಾ ಇದೀಯ ಅಲ್ವಾ, ನಾನು ಬೆಸ್ಟ್ ಅಂತ. ಬಟ್ ನೀನು ಬೆಸ್ಟ್ ಅಲ್ಲ. ಕಳೆದ ವರ್ಷನೇ ನೋಡು, ನಾನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ವಿರುದ್ಧ ಹೋರಾಡಬೇಕಾದ್ರೆ ನೀನು ಹೋಗಿ ಪಾಲಿಮಿನ್ ಅವರ ಜೊತೆ ಸೇರ್ಕೋತಾ ಇದ್ದೆ. ನಿಜವಾಗ್ಲೂ ನಾನು ರಸಲ್ ಮೇನಿಯಾದಲ್ಲಿ ಪ್ರೂವ್ ಮಾಡಬೇಕು, ನೀನು ನನ್ನ ಲೇಸ್ನು ಕೂಡ ಕಟ್ಟೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಸೆತ್ರೋಲೆನ್ಸ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಅವರು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಗಂತರ್ ಅವರು ಅದರಿಂದ ತಪ್ಪಿಸ್ಕೊಂಡು ಸೆತ್ರೋಲೆನ್ಸ್ ಅವರಿಗೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಸೆತ್ರೋಲೆನ್ಸ್ ಅವರು ಅದರಿಂದನೂ ಕೂಡ ತಪ್ಪಿಸ್ಕೊಂಡು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸ್ಟೀಲ್ ಸ್ಟೆಪ್ ಮೇಲೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಅದರಿಂದ ತಪ್ಪಿಸ್ಕೊಂಡು ಸೀದಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನೇ ಆಗ್ಲಿ ಗಾಯ್ಸ್, ಈಗ ಇವರ ಮ್ಯಾಚ್ಗೂ ಕೂಡ ಡಬ್ಲ್ಯೂ ಅವರು ಒಂದು ಸ್ಟೋರಿನ ತಗೊಂಡು ಬಂದಿದ್ದಾರೆ. ನೋಡಬೇಕು, ಐ ಥಿಂಕ್ ಈ ಒಂದು ಸ್ಟೋರಿ ಲೈನು ರಸಲ್ ಮೇನಿಯಾ ಆದ್ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಗಂತರ್ ಹಾಗೆ ಸೆತ್ರೋಲೆನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಐ ಮೀನ್ ಇಟ್ಸ್ ಓಕೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಇಯೋಸ್ಕೈ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಕಾ ಅವರು ಇಂಟರ್ಫರೆನ್ಸ್ ನ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಬಂದು ಆಸ್ಕಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಅವರು ಬಂದು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಕಡೆ ಆಸ್ಕಾ ಅವರ ಹೆಲ್ಪ್ ಇಂದ ನಮ್ಮ ಕೈರಿ ಸೇನ್ ಅವರು ಇಯೋಸ್ಕೈ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಅಂಡ್ ಇವತ್ತು ನಮ್ಮ ಇಯೋಸ್ಕೈ ಅವರು ಸೋತಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ. ಇದಾದ್ಮೇಲೆ ನಮಗೆ ರಿಂಗ್ ಮೇಲ್ಗಡೆ ಮತ್ತೊಮ್ಮೆ ಟ್ರಿಪಲ್ ಎಚ್ ಹಾಗೆ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಮತ್ತೊಮ್ಮೆ ಇವರಿಬ್ರು ಕೂಡ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿ ನಿಂತ್ಕೊಂಡಿರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಒಬ್ಬರ ಸೈನು ಆಗಿದೆ ಅಂಡ್ ಇನ್ನೊಬ್ಬರ ಸೈನು ಬಾಕಿ ಇದೆ. ಆ ಇನ್ನೊಬ್ರು ಯಾರಪ್ಪ ಅಂದ್ರೆ ರೂಲರ್ ಒಬಾಫೆಮಿ ಅಂತ. ನಮಗೆ ಒಬಾಫೆಮಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಬಾಫೆಮಿಯ ಎಂಟ್ರಿಗೆ ಪ್ರತಿ ಬಾರಿನೂ ಕೂಡ ಕ್ರೌಡ್ ರಿಯಾಕ್ಷನ್ ಇರುತ್ತಲ್ಲ, ಅದಂತೂ ಚಿಂದಿ ಅಂತಾನೆ ಹೇಳ್ಬೇಕು. ಲಿಟ್ರಲಿ ನಾನಂತೂ ರಸಲ್ ಮೇನಿಯಾದಲ್ಲಿ ಅದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಮ್ಮ ಒಬಾಫೆಮಿ ಅವರು ಕೂಡ ಬರ್ತಾರೆ, ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಆಡಮ್ ಪಿಯರ್ಸ್ ಅವರ ಕೈಗೆ ಕೊಡ್ತಾರೆ. ಈ ಕಡೆ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಜ್ ಕಡೆ ಕೈನ ತೋರಿಸ್ತಾರೆ. ಅಂಡ್ ಸ್ಟೇಜ್ ಹತ್ರ ನಮ್ಮ ಪಾಲಿಮಿನ್ ಅವರು ಬಂದು ನಿಂತಿರ್ತಾರೆ. ನಮ್ಮ ಪಾಲಿಮಿನ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ, ನನ್ನ ಎಂಟೈರ್ ಲೈಫ್ ನಾನು ಈ ಒಂದು ಕಂಪನಿಯಲ್ಲೇ ಇದ್ದೀನಿ ಅಂಡ್ ಈ ಒಂದು ಕಂಪನಿಯಲ್ಲಿ
ನಾನು ಏನು ಕಲ್ತಿದ್ದೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವ ರೀತಿ ಹುಷಾರಾಗಿರಬೇಕು ಅಂತ ಕಲ್ತಿದ್ದೀನಿ. ಈ ಒಂದು ಟೈಮಲ್ಲಿ ನಾನು ರಿಂಗ್ ಒಳಗಡೆ ಬರೋದಕ್ಕಿಂತ ಇಲ್ಲೇ ಚೆನ್ನಾಗಿದ್ದೀನಿ ಅಂತ ಹೇಳಿ ಈ ಒಂದು ಎಂಟೈರ್ ನನ್ನ ಲೈಫಲ್ಲಿ ನಾನು ನಿನ್ನಷ್ಟು ಬೇಗ ಸ್ಪಾಟ್ಲೈಟ್ಗೆ ಬಂದಿರುವಂತಹ ವ್ಯಕ್ತಿನ ನೋಡೇ ಇಲ್ಲ ಒಬಾಫೆಮಿ. ಬ್ರಾಕ್ ಲೆಸ್ನರ್ ಆದ್ಮೇಲೆ ನಾನು ನಿನ್ನನ್ನೇ ನೋಡ್ತಾ ಇರೋದು. ಬ್ರಾಕ್ ಲೆಸ್ನರ್ ಆದ್ಮೇಲೆ ನಿನ್ನಂತಹ ಡಾಮಿನೆಂಟ್ ವ್ಯಕ್ತಿ ಬಂದೇ ಇರಲಿಲ್ಲ, ಈಗ ಬಂದಿದ್ದಾನೆ. ನಿಜವಾಗ್ಲೂ ನೀನು ಫಾಸ್ಟೆಸ್ಟ್ ಆಗಿದೆಯಾ, ಡೇಂಜರಸ್ ಆಗಿದೆಯಾ? ಬ್ರಾಕ್ ಲೆಸ್ನರ್ ಆದ್ಮೇಲೆ ನಾನು ನಿನ್ನನ್ನೇ ನೋಡ್ತಾ ಇರೋದು. ಏನೇ ಆಗಲಿ ರಸಲ್ ಮೇನಿಯಾದಲ್ಲಿ ನೀನು ಬೀಸ್ಟ್ ಕೈಯಲ್ಲಿ ಅದೇ ತಿಂತೀಯ. ಬೀಸ್ಟ್ ನಿನ್ನ ಕಾಂಕರ್ ಮಾಡ್ತಾನೆ, ಅದನ್ನ ನೀನು ಕೆಟ್ಟದಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಫ್ಕೋರ್ಸ್ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ. ನೀನು ರಸಲ್ ಮೇನಿಯಾದಲ್ಲಿ ಸೋತಾದ್ಮೇಲೆ ನಿನಗೇನಾದ್ರೂ ಮುಂದೆ ಇನ್ನೂ ಕೂಡ ಸೂಪರ್ ಸ್ಟಾರ್ ಆಗಬೇಕು, ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಬೇಕು ಅನ್ಸಿದ್ರೆ ನನ್ನ ಜೊತೆ ಬಾ, ನನ್ನ ಡೋರ್ಸ್ಗಳು ಯಾವಾಗಲೂ ಕೂಡ ನಿನಗೆ ಓಪನ್ ಆಗೇ ಇರುತ್ತೆ ಅಂತ ನಮ್ಮ ಪಾಲಿಮಿನ್ ಅವರು ಒಬಾಫೆಮಿ ಅವರಿಗೆ ಹೇಳ್ತಾರೆ. ಅಂಡ್ ಇಲ್ಲಿ ನಮ್ಮ ಪಾಲಿಮಿನ್ ಅವರು ಕ್ಲಿಯರ್ ಮಾಡಿದ್ರು, ಒಬಾಫೆಮಿ ನೀನು ಕೂಡ ನನ್ನ ಜೊತೆ ಬರ್ಬಹುದು ಅಂತ. ಅಂಡ್ ಅದಕ್ಕೆ ನಮ್ಮ ಒಬಾಫೆಮಿ ಅವರು ಹೇಳ್ತಾರೆ, ನಿಜವಾಗ್ಲೂ ಅಲ್ಲಿಗೆ ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡೋದು ನನಗೆ ಚಿಟಿಕೆ ಹೊಡೆಯೋಷ್ಟು ಕೆಲಸ, ಬಟ್ ನಾನು ಆ ರೀತಿ ಮಾಡೋದಿಲ್ಲ. ನಾನು ನಿನಗೆ ತೋರಿಸ್ತೀನಿ, ನಾನು ನಿನ್ನ ಬೀಸ್ಟ್ ನ ರಸಲ್ ಮೇನಿಯಾದಲ್ಲಿ ಸ್ಲೇ ಮಾಡ್ತೀನಿ ಅಂತ. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರ ಡಬ್ಲ್ಯೂಡಬ್ಲ್ಯೂಇ 25 ವರ್ಷದ ಕರಿಯರ್ ನನ್ನ 4 ವಾರಗಳ ಕರಿಯರ್ ಮುಂದೆ ಏನು ಕೂಡ ಇಲ್ಲ. ನೀನೇ ಅಲ್ವಾ ಬಂದು ಓಪನ್ ಚಾಲೆಂಜ್ ನ ಇಟ್ಟಿದ್ದು, ಅಂಡ್ ಈಗ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಗೊತ್ತು ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ತೀನಿ ರಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ರಸಲ್ ಮೇನಿಯಾದಲ್ಲಿ ಅದು ನಿನ್ಗೂ ಕೂಡ ಗೊತ್ತಾಗುತ್ತೆ. ಇನ್ನ ನೀನು ಡೋರ್ ನ ಓಪನ್ ಮಾಡೋದ್ರ ಬಗ್ಗೆ ಮಾತಾಡ್ದೆ ಅಲ್ವಾ, ನೀನು ನಿನ್ನ ಡೋರ್ ನ ಕ್ಲೋಸ್ ಮಾಡ್ಕೋ, ಯಾಕಂದ್ರೆ ಈಗ ನಾನು ನನ್ನ ಡೋರ್ಸ್ ನ ಓಪನ್ ಮಾಡ್ಕೊಂಡಿದ್ದೀನಿ ರಸಲ್ ಮೇನಿಯಾದಲ್ಲಿ. ಅಂಡ್ ನಾನು ರಸಲ್ ಮೇನಿಯಾದಲ್ಲಿ ಬೀಸ್ಟ್ ನ ಸ್ಲೇ ಮಾಡ್ತೀನಿ ಅಂತ ನಮ್ಮ ಒಬಾಫೆಮಿ ಅವರು ತಿಳಿಸಿದ್ದಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದೇನಪ್ಪ ಅಂದ್ರೆ ನಮ್ಮ ಪಾಲಿಮೆನ್ ಅವರು ಇಲ್ಲಿ ರೆಡಿ ಆಗಿದ್ದಾರೆ ಒಬಾಫೆಮಿ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ. ಲಿಟ್ರಲಿ ಪಾಲಿಮೆನ್ ವಿತ್ ಒಬಾಫೆಮಿ ನಿಜವಾಗ್ಲೂ ಕೂಡ ಅದ್ಭುತವಾದ ಕಾಂಬಿನೇಷನ್ ಅಂತಾನೆ ಹೇಳ್ಬೇಕು. ನೋಡೋಣ ಫ್ಯೂಚರ್ ಅಲ್ಲಿ ಈ ಒಂದು ಕಾಂಬಿನೇಷನ್ ಒಂದಾದ್ರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜಿಯೋವಾನ್ ಇವಾನ್ಸ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಜೆಡಿ ಮೆಕ್ಡೊನಾಗ್ ಹಾಗೆ ರೂಸೆವ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವಾನ್ ಇವಾನ್ಸ್ ಹಾಗೆ ಡ್ರ್ಯಾಗನ್ ಲೀ ಅವರು ವಿನ್ ಆಗ್ತಾರೆ. ಅವರು ಗೆದ್ದ ಕೂಡಲೇ ನಮ್ಮ ರೂಸೆವ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಪೆಂಟಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವನ್ ಪೆಂಟಾ ಅವರ ಮೇಲೂ ಕೂಡ ನಮ್ಮ ರೂಸೆವ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾನು ಈಗ ಅಪ್ಪರ್ ಹ್ಯಾಂಡ್ ನ ತಗೊಂಡು ಹೋಗ್ತಾ ಇದ್ದೀನಿ, ಮೊಮೆಂಟಮ್ ನ ಗೈನ್ ಮಾಡ್ಕೊಂಡಿದ್ದೀನಿ ರಸಲ್ ಮೇನಿಯಾ ಲ್ಯಾಡರ್ ಮ್ಯಾಚ್ ಗೆ ಅಂತ. ಏನೇ ಆಗಲಿ ಈ ಒಂದು ಲ್ಯಾಡರ್ ಮ್ಯಾಚ್ ಗೆ ಡಬ್ಲ್ಯೂ ಅವರು ಅಷ್ಟೊಂದೇನು ಸ್ಟೋರಿನ ಬಿಲ್ಡ್ ಮಾಡಿಲ್ಲ. ಈ ಒಂದು ಮಂಡೇ ನೈಟ್ ರಾ ಅಲ್ಲಿ ಸ್ಟೋರಿನ ತೋರಿಸಿದ್ರು ಅಷ್ಟೇ, ಬಟ್ ಈ ಒಂದು ಸ್ಟೋರಿ ಲೈನ್ ಗಿಂತನೂ ಕೂಡ ಜಾಸ್ತಿ ನಾನು ಆ ಒಂದು ಮ್ಯಾಚ್ ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ನೋಡೋಣ ರೂಸೆವ್ ಅವರು ಈಗ ಮೊಮೆಂಟಮ್ ನ ತಾಂಡು ಹೋಗ್ತಾ ಇದ್ದಾರೆ, ಅವರು ಗೆಲ್ತಾರೋ ಇಲ್ವೋ ಅಂತ. ನನ್ನ ಪ್ರಕಾರ ಬಿಫೋರ್ ರಸಲ್ ಮೇನಿಯಾ ಯಾರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೋ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ಲಲ್ಲ ಅನ್ನೋದು ನಮ್ಮ ರೂಢಿ. ನೋಡೋಣ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ. ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರ ಆರನ್ನ ಫೀಲ್ ಮಾಡುತ್ತೆ. ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಚಿಯರ್ ನ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಮಂಡೇ ನೈಟ್ ರಾ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಎಲ್ಲಿ ಗುರು ಸಿಎಂ ಪಂಕ್ ಅಂತ. ರೋಮನ್ ರೈನ್ಸ್ ಅವರು ಕೂಡ ಕಾಯ್ತಾ ಇರ್ತಾರೆ. ಸ್ಟೇಜ್ ಹತ್ರ ಸಿಎಂ ಪಂಕ್ ಅವರು ಬರ್ತಾ ಇರೋದಿಲ್ಲ. ಸಡನ್ ಆಗಿ ಕ್ರೌಡ್ ಕಡೆ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಇಂದ ಸಿಎಂ ಪಂಕ್ ಅವರು ನಿಧಾನವಾಗಿ ಕೆಳಗಡೆ ಇಳಿತಾ ಇರ್ತಾರೆ. ನಿಧಾನವಾಗಿ ಅವರು ಮೈಕ್ ನ ತಗೊಂಡು ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಿ, ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ನೀನು ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ಹೇಳ್ದೆ, ನೀನು ನನ್ನಿಂದ ನಿಜ ಕೇಳಬೇಕು ಅಂತ. ನಿಜವಾಗ್ಲೂ ಇವತ್ತು ನಾನು ನಿನಗೆ ನಿಜ ಹೇಳೋದಕ್ಕೆ ಬಂದಿದ್ದೀನಿ. ಈ ಆಡಿಯನ್ಸ್ ಮುಂದೆ ನಾನು ಇಲ್ಲಿ ನಿಜ ಹೇಳ್ತೀನಿ. ನೀನೇ ಜಡ್ಜ್ ಆಗು, ನೀನೇ ಜುಡಿಷಿಯರಿ ಆಗು, ನೀನೇ ಶಿಕ್ಷೆ ಕೊಡೋನಂತನೂ ಆಗು. ನಾನಿವಾಗ ಹೇಳುವಂತಹ ಮಾತು ನಿನಗೇನಾದ್ರೂ ಸುಳ್ಳು ಅನ್ಸಿದ್ರೆ ನನ್ನನ್ನ ನೀನು ಅಲ್ಲೇ ತಡಿ ಅಂತ ಹೇಳಿ ನಮ್ಮ ಸಿಎಂ ಪಂಕ್ ಅವರು ಸೀದಾ ರಿಂಗ್ ಒಳಗಡೆ ಬರೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಗೆ ಹೇಳ್ತಾರೆ, ನೀನೇನಾದ್ರೂ ಇವತ್ತು ರಿಂಗ್ ಒಳಗಡೆ ಕಾಲಿಟ್ಟಿದ್ರೆ ನಿನ್ನ ಕೈಯಲ್ಲಿ ಮೈಕೆ ಇರೋದಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ನಗಾಡ್ತಾ ರಿಂಗ್ ಏಪ್ರಿನ್ ಹತ್ರನೇ ನಿಂತ್ಕೊಂಡು, ರೋಮನ್ ರೈನ್ಸ್ ನಾನು ನಿನ್ನನ್ನ ಹೇಟ್ ಮಾಡ್ತೀನಿ, ನಾನು ನಿನ್ನನ್ನ ಯಾಕೆ ದ್ವೇಷ ಮಾಡ್ತೀನಿ ಅಂದ್ರೆ ನನಗೆ ನಿನ್ನನ್ನು ಕಂಡ್ರೆ ತುಂಬಾನೇ ಹೊಟ್ಟೆ ಕಿಚ್ಚಿದೆ. ನೀನು ಬಂದಂತಹ ದಾರಿಯಿಂದ, ನೀನಿರುವಂತಹ ರೀತಿಯಿಂದ ನನಗೆ ತುಂಬಾನೇ ಹೊಟ್ಟೆ ಕಿಚ್ಚಿದೆ. ಅಂಡ್ ಆ ಒಂದು ವಿಚಾರಕ್ಕೆ ನಾನು ನಿನ್ನನ್ನ ದ್ವೇಷ ಮಾಡ್ತೀನಿ. ನನ್ನ ಆಸೆ ಆಗಿತ್ತು ನೀನಿರೋ ಜಾಗದಲ್ಲಿ ನಾನು ಇರ್ಬೇಕಾಗಿತ್ತು ಅಂತ. ಅಂಡ್ ನಿನ್ನ
ನಂಬರ್ಸ್ಗಳು ನನ್ನನ್ನ ನಿನ್ನ ಮೇಲೆ ದ್ವೇಷ ಮಾಡೋ ರೀತಿ ಮಾಡ್ತವೆ. ನೀನು 1316 ದಿನ ಚಾಂಪಿಯನ್ ಆಗಿದ್ದಲ್ಲ, ಅದು ನಿನ್ನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಬರೋ ರೀತಿ ಮಾಡುತ್ತೆ. ಜನಗಳು ಮುಂದೆ ಮಾತಾಡೋದಿಲ್ಲ ಅವನು ಹೇಗೆ ಚಾಂಪಿಯನ್ ಆಗಿದ್ದ ಅಂತ, ಜನಗಳು ಮಾತಾಡ್ಕೊಳ್ಳೋದು ಒಂದೇ, ಅವನು ಎಷ್ಟು ದಿನ ಚಾಂಪಿಯನ್ ಆಗಿದ್ದ ಅಂತ. ನಂಬರ್ಸ್ಗಳು ಇಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ. ನನಗೆ ಗೊತ್ತು ನೀನು ಅಷ್ಟು ದಿನ ಈ ಒಂದು ಇಂಡಸ್ಟ್ರಿನ ನಿಜವಾಗ್ಲೂ ನಿನ್ನ ಆಸ್ನ ಬಸ್ಟ್ ಮಾಡಿ ಈ ಒಂದು ಇಂಡಸ್ಟ್ರಿಯಲ್ಲಿ ಅಷ್ಟು ದಿನ ಚಾಂಪಿಯನ್ ಆಗಿದ್ದೆ ಅಂತ. ಅಂಡ್ ಅದು ನನಗೆ ನಿನ್ನ ಮೇಲೆ ದ್ವೇಷನ ತರಿಸುತ್ತೆ. ಅಷ್ಟೇ ಅಲ್ಲ, ನೀನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡ್ತಾ ಇದೆಯಲ್ಲ, ಆ ನಂಬರ್ಸ್ಗಳು 11 ನಂಬರ್ಸ್ಗಳು ಅದು ಕೂಡ ನನಗೆ ನಿನ್ನ ಮೇಲೆ ದ್ವೇಷನ ತರಿಸುತ್ತೆ. ಅಷ್ಟೇ ಅಲ್ಲ, ನಿನ್ನ ಫಾದರ್ ಸಿಕ್ ಅವರ ಮೇಲೆ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಅಂಡ್ ನಾನು ನಿನ್ನಲ್ಲಿ ಸಿನ್ಸಿಯರ್ ಆಗಿ ಸಾರಿನ ಕೇಳ್ತೀನಿ. ನಿಜವಾಗ್ಲೂ ಅವರ ನೇಮ್ನ ನಾನು ನಮ್ಮ ಮಧ್ಯೆ ತರಬಾರ್ದಾಗಿತ್ತು. ನನಗೆ ಇನ್ನೂ ಕೂಡ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ನಿನಗೆ ಅನ್ಸಿದ್ರೆ ಈಗಲೇ ನನ್ನನ್ನು ತಡಿಬಹುದು. ನನಗೆ ಹೊಟ್ಟೆ ಕಿಚ್ಚಾಗುತ್ತೆ ನೀನು ಆ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ಯಾ ಅಂತ. ನಿಜವಾಗ್ಲೂ ಇಲ್ಲಿ ತುಂಬಾನೇ ರಾಯಲ್ ಫ್ಯಾಮಿಲೀಸ್ಗಳಿದೆ, ಬಟ್ ನಾನು ಆ ಒಂದು ರಾಯಲ್ ಫ್ಯಾಮಿಲಿ ಒಳಗಡೆ ಬರ್ಲಿಲ್ವಲ್ಲ ಅಂತ ನನಗೆ ತುಂಬಾನೇ ಹೊಟ್ಟೆ ಕಿಚ್ಚಿದೆ. ಆ ಫ್ಯಾಮಿಲಿಯಲ್ಲಿ ಇರೋ ಫೀಲು ಹೇಗಿರುತ್ತೆ ಅಂತಾನೂ ಕೂಡ ನನಗೆ ಗೊತ್ತಿಲ್ಲ. ಅಂಡ್ ಅದು ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ತರಿಸುತ್ತೆ. ಅಂಡ್ ಅಷ್ಟೇ ಹೊಟ್ಟೆ ಕಿಚ್ಚು ಕೂಡ ತರಿಸುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ನನಗೆ ನಿನ್ ಮೇಲೆ ತುಂಬಾನೇ ದ್ವೇಷ ಇದೆ. ಅಂಡ್ ನನಗೆ ಯಾವುದೇ ರೀತಿಯ ರಾಯಲ್ ಫ್ಯಾಮಿಲಿ ಇಲ್ಲ. ನಾನು ಸ್ವಂತವಾಗಿ ನನ್ನನ್ನ ಇಲ್ಲಿ ತನಕ ತಗೊಂಡು ಬಂದು ನಿಂತಿದ್ದೀನಿ. ಚಿಕಾಗೋ ಗಲ್ಲಿಯಲ್ಲಿ ನಾನು ನನ್ನ ಫ್ಯಾಮಿಲಿನ ಹುಟ್ಟಾಕಿದ್ದೀನಿ. ಎಲ್ಲಾ ಕಡೆ ಹೋಗಿ ಇಂಡೀಸ್ ಗಳಿಗೆಲ್ಲ ಹೋಗಿ ಆ ಲಾಕರ್ ರೂಮ್ ಅಲ್ಲಿ ಇರೋರ್ನೆಲ್ಲ ನನ್ನ ಫ್ಯಾಮಿಲಿ ಮಾಡ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ. ರೋಮನ್ ರೈನ್ಸ್, ನೀನೇನಾದ್ರೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನನ್ನ ಇಲ್ಲೇ ತಡಿಬಹುದು. ರಸಲ್ ಮೇನಿಯಾ ಏಪ್ರಿಲ್ 20ನೇ ತಾರೀಕು ನೈಟ್ 2 ಅಲ್ಲಿ ಮೈನ್ ಇವೆಂಟ್ ಅಲ್ಲಿ ನನ್ನ ಸುತ್ತ ನನ್ನ ಗೋಲ್ಡ್ ಹಾಗೆ ಇರುತ್ತೆ. ಅಂಡ್ ನಾನು ಬ್ಲಡ್ ಫೇಸ್ ಅಲ್ಲಿ ನಿನ್ನ ಮೇಲ್ಗಡೆ ನಿಂತ್ಕೊಂಡಿರ್ತೀನಿ. ಅಂಡ್ ಅನೌನ್ಸರ್ ಅನೌನ್ಸ್ ಮಾಡ್ತಾರೆ, ಅಂಡ್ ಸ್ಟಿಲ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್. ಅಂಡ್ ರೋಮನ್ ರೈನ್ಸ್, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಈಗಲೇ ನನ್ನನ್ನ ಸ್ಟಾಪ್ ಮಾಡು ಅಂತ ಹೇಳಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಮಾತನ್ನ ಮುಗಿಸ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಸಿಎಂ ಪಂಕ್, ನಿಜವಾಗ್ಲೂ ನಿನ್ನ ಇಷ್ಟು ವರ್ಷದ ಜೀವನದಲ್ಲಿ ಇವತ್ತೇ ನೀನು ನಿಜ ಹೇಳಿದ್ದು. ಎಂಡಿಂಗ್ ಮೂಮೆಂಟ್ ತನಕ ಮಾತ್ರ ನೀನು ನಿಜ ಹೇಳ್ದೆ. ಸಿಎಂ ಪಂಕ್, ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ನಿನ್ನನ್ನ ದ್ವೇಷ ಮಾಡ್ತೀನಿ. ನನಗೂ ಕೂಡ ನಿನ್ ಮೇಲೆ ಹೊಟ್ಟೆ ಕಿಚ್ಚಿದೆ. ಹೊಟ್ಟೆ ಕಿಚ್ಚು ಯಾಕಿದೆ ಅಂದ್ರೆ ನೀನು ಇಲ್ಲಿರ್ತಕ್ಕಂತಹ ಆಡಿಯನ್ಸ್ ಜೊತೆ ಅಷ್ಟು ಬಾಂಡ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ಯಾ. ನಾನು ಕೂಡ ಅನ್ಕೋತಾ ಇರ್ತೀನಿ, ಮುಂದೊಂದು ದಿನ ನಾನು ಈ ಒಂದು ಕಂಪನಿನ ಬಿಟ್ಟೋದ್ರೆ ಇಷ್ಟು ಜನ ಇಷ್ಟು ವರ್ಷ 10 ವರ್ಷ ಕಂಟಿನ್ಯೂಸ್ ಆಗಿ ನಿನ್ನ ನೇಮ್ನ ಚಾಂಟ್ ಮಾಡಿದ್ರಲ್ಲ, ಅದೇ ರೀತಿ ನನ್ನನ್ನು ಕೂಡ ಇವರೆಲ್ಲರೂ ಕೂಡ ಕರಿಬೇಕು, ನನ್ನ ನೇಮ್ನ ಚಾಂಟ್ ಮಾಡಬೇಕು ಅಂತ. ಯಾಕಂದ್ರೆ ಈ ರೀತಿ ಸಾಧ್ಯ ಆಗದೆ ಇರತಕ್ಕಂತಹ ಬಾಂಡಿಂಗ್ ನ ನೀನು ಫ್ಯಾನ್ಸ್ ಗಳ ಜೊತೆ ಕ್ರಿಯೇಟ್ ಮಾಡ್ಕೊಂಡಿದ್ಯಾ. ನಿಜವಾಗ್ಲೂ ಅದಂತೂ ಸಿಕ್ಕಾಪಟ್ಟ ಕಷ್ಟ. ಅದನ್ನ ನೀನು ಸಾಧಿಸಿದ್ಯಾ. ಅದಕ್ಕೋಸ್ಕರ ನನಗೂ ಕೂಡ ನಿನ್ ಮೇಲೆ ಹೊಟ್ಟೆ ಕಿಚ್ಚಿದೆ. ಏನೇ ಆಗ್ಲಿ, ನೀನು ಹೇಳ್ದಲ್ಲ ರಸಲ್ ಮೇನಿಯಾದಲ್ಲಿ ನೀನು ಚಾಂಪಿಯನ್ ಆಗಿರ್ತೀಯ ಅಂತ, ಬಟ್ ಅದು ಆಗೋದಿಲ್ಲ. ರಸಲ್ ಮೇನಿಯಾದಲ್ಲಿ ಆ್ಯಂಡ್ ಸ್ಟಿಲ್ ಬರೋದಿಲ್ಲ, ಬದಲಿಗೆ ರಸಲ್ ಮೇನಿಯಾದಲ್ಲಿ ಆ್ಯಂಡ್ ನ್ಯೂ ಬರುತ್ತೆ. ಯಾಕಂದ್ರೆ ನಾನು ನಿನಗೆ ಟೈಮ್ನ ಕೊಟ್ಟಿದ್ದೆ ರಾಯಲ್ ರಂಬಲ್ ಮುಗ್ದು 2 ತಿಂಗಳುಗಳ ತನಕ ಈ ಒಂದು ರೆಲೆವೆನ್ಸಿನ ನೀನು ನೋಡ್ಕೋ ಅಂತ, ಬಟ್ ನೀನು ಆ ರೀತಿ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನು ಸೋಲಿಸ್ತೀನಿ, ಹೊಸ ಚಾಂಪಿಯನ್ ಆಗ್ತೀನಿ. ಅಂಡ್ ಆಗ ಇಡೀ ವರ್ಲ್ಡ್ ಜೊತೆಗೆ ನೀನು ಕೂಡ ನನ್ನನ್ನ ಅಕ್ನಾಲೇಜ್ ಮಾಡ್ತೀಯಾ ಅಂತ ಹೇಳಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಮಾತನ್ನ ಮುಗಿಸ್ತಾರೆ. ಅಂಡ್ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಫೈನಲ್ ಫೇಸ್ ಆಫ್ ಕೂಡ ಇವತ್ತು ಮಂಡೇ ನೈಟ್ ರಾಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಕೂಡ ಪ್ಯೂರ್ ಗೋಲ್ಡ್ ಅಂತಾನೆ ಹೇಳ್ಬೇಕು. ಇಬ್ರು ಕೂಡ ಹೇಳಿದ್ರು ಯಾರು ಯಾಕೆ ಅವರನ್ನ ದ್ವೇಷ ಮಾಡ್ತಾರೆ ಅಂತ. ಅಂಡ್ ಇಬ್ರು ಮಾತುಗಳು ಕೂಡ ಸಿಕ್ಕಾಪಟ್ಟೆ ಸೆನ್ಸಿಬಲ್ ಅಂತ ಅನಿಸ್ತಾ ಇತ್ತು. ಓವರ್ ಆಲ್ ಮಂಡೇ ನೈಟ್ ರೋ ನಾನು ಅನ್ಕೊಂಡ ರೀತಿ ಇರಲಿಲ್ಲ. ನಾನೇನೋ ಅನ್ಕೊಂಡಿದ್ದೆ ಡಬ್ಲ್ಯೂ ಅವರು ಇನ್ನೂ ಕೂಡ ಬ್ಯಾಂಗರ್ ಆಗಿ ಡೆಲಿವರ್ ಮಾಡ್ತಾರೆ ಅಂತ, ಬಟ್ ಒಂದು ಡೀಸೆಂಟ್ ಮಂಡೇ ನೈಟ್ ರೋನ ಗೋ ಹೋಮ್ ಎಡಿಷನ್ ಆಗಿ ಡಬ್ಲ್ಯೂ ಅವರು ತೋರಿಸಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರೋಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಇನ್ನೂ ಕೂಡ ಪೊಟೆನ್ಶಿಯಲ್ ಇತ್ತು ಈ ಒಂದು ಶೋ ಅಲ್ಲಿ. ಡಬ್ಲ್ಯೂ ಅವರು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡಬಹುದಾಗಿತ್ತು ಫ್ಯೂಡ್ ಗಳನ್ನ, ಬಟ್ ಡಬ್ಲ್ಯೂ ಅವರು ಯಾಕೋ ಡೀಸೆನ್ಸಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರ 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಫೈನಲ್ ಡ್ರಾ ಬಿಫೋರ್ ರಸಲ್ ಮೇನಿಯಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.